Hi students, welcome back. This is SRB online classes here. I am Santosh Badkambi. Today we will discuss about the subject of financial management. In the subject of financial management, you need to calculate the calculation of EBIT or EPS ಅಂತೇಳಿ ಏನು ಕರಿತಾ ಇದೀವಲ್ಲ. ಈ ಇ ಪಿ ಎಸ್ ಕ್ಯಾಲ್ಕುಲೇಷನ್ ಈಗಾಗಲೇ ಆರ್ ಸಿ ಯು ರಾಣಿಚಿನ್ನಮ್ಮ ಯೂನಿವರ್ಸಿಟಿಯಲ್ಲಿ 2013ಗೆ ಮತ್ತು ಕೆ ಯು ಡಿ ಕರ್ನಾಟಕ ಯೂನಿವರ್ಸಿಟಿ ಏನು ಧಾರವಾಡ ಇತ್ತಲ್ಲ, ಸೊ 1999 ಸೊ ಟೋಟಲಾಗಿ 2 ವರ್ಷಕ್ಕೆ ಬಂದಿರತಕ್ಕಂಥ ಕ್ವಶನ್. ಅಂದರೆ ಈಗಾಗಲೇ ಈ ಪ್ರಶ್ನೆಯನ್ನು ಕ್ವಶನ್ ಒಳಗಡೆ ನಮ್ಮ ಒಂದು 2013 ಮತ್ತು 1999ರ ಕ್ವಶನ್ ಪೇಪರ್ನಲ್ಲಿ ಬಂದಿತ್ತು. ಭಾಳ ಇಂಪಾರ್ಟೆಂಟ್ ಅಂತೇಳಿ ನಾನು ಈ ಕ್ವಶನನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ಸೊಲ್ಯೂಷನ್ ಮಾಡೋದು ಯಾವ ರೀತಿ ಅಂತೇಳಿ ಒಂದು ಈಗಾಗಲೇ 7ರಿಂದ 8 ಲೆಕ್ಕಗಳನ್ನ ಹೇಳಿದ್ದೀನಿ. ಸೊ ಇನ್ನೊಂದು 2 ಲೆಕ್ಕಗಳನ್ನ ಹೇಳಿ ಈ ಕ್ಯಾಲ್ಕುಲೇಷನ್ ಆಫ್ ಇ ಪಿ ಎಸ್ ಅನ್ನು ಫೈನಲ್ ಮಾಡೋಣ. ಸೊ ಕ್ವಶನನ್ನು ನೋಡ್ತಾ ಹೋಗೋಣ. ಚೈತನ್ಯ ಲಿಮಿಟೆಡ್ ಹ್ಯಾಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹5 lakh. ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಚೈತನ್ಯ ಲಿಮಿಟೆಡ್ ಹ್ಯಾಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹5 lakh, 5 ಲಕ್ಷ ರೂಪಾಯಿ ಕಂಪ್ನಿದು ಬಂಡವಾಳ ಇದೆ. ಡಿವೈಡೆಡ್ ಇಂಟು ಶೇರ್ಸ್ ಆಫ್ ₹100 ಈಚ್. ಆ ಒಂದು ಕಂಪನಿಯಲ್ಲಿ 5 ಲಕ್ಷ ರೂಪಾಯಿ ಬಂಡವಾಳ ಇದ್ದರೆ ಅದು ₹100 ಈಚು. ಪ್ರತಿ ಒಂದು ಶೇರಿನ ಬೆಲೆ ₹100 ಇದೆ. ಓಕೆ, ಇರಲಿ. ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಲ್ರೆಡಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ₹5 lakh ಆಗುತ್ತೆ. ಓಕೆ, ಇಟ್ ವಿಶಸ್ ಟು ರೇಸ್ ದ ಫರ್ದರ್ ₹3 lakh ಫಾರ್ ದ ಎಕ್ಸ್ಪಾನ್ಷನ್ ಪ್ಲ್ಯಾನ್. ಸೊ 3 ಲಕ್ಷ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎಕ್ಸ್ಪಾನ್ಷನ್ ಪ್ಲ್ಯಾನಿಗೆ ಇಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಹಾಗಾದರೆ ಆ 3 ಲಕ್ಷವನ್ನು ಇಲ್ಲಿ 4 ಅಲ್ಟರ್ನೇಟಿವ್ ವೇಸ್ಗಳಲ್ಲಿ ಕೊಟ್ಟಿದ್ದರು. ಅವುಗಳನ್ನು ನೋಡೋಣ. ಫಸ್ಟ್ಗೆ ಆಲ್ ಇನ್ ಇಕ್ವಿಟಿ ಶೇರ್ಸ್. ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂದರೆ ಇಟ್ ಮೀನ್ಸ್ ₹3 lakh ಎಲ್ಲನೂ ಇಕ್ವಿಟಿ ಶೇರ್ಸ್ ಅಂತೇಳಿ ಕೊಡಿ. ಓಕೆ, ಸೆಕೆಂಡ್ ಪ್ಲ್ಯಾನಿಗೂ ₹2 lakh ಇನ್ 10% ಡಿಬೆಂಚರ್ಸ್ ಆ್ಯಂಡ್ ರಿಮೈನಿಂಗ್ ಅಂದರೆ ಇಟ್ ಮೀನ್ಸ್ ₹1 lakh ಇನ್ ಇಕ್ವಿಟಿ ಶೇರ್ಸ್. ಫಸ್ಟಿಗೆ ಆಲ್ ಇಕ್ವಿಟಿ ಶೇರ್ಸ್ ಅಂದರೆ ಎಲ್ಲ ಇರ್ತಕ್ಕಂಥ 3 ಲಕ್ಷ ಎಲ್ಲನೂ ನಾವು ಇಕ್ವಿಟಿ ಶೇರ್ ಅಂತ ಕೊಟ್ಟರೆ, ಎರಡನೇದ್ರೊಳಗಡೆ ₹2 lakh ಇನ್ ಡಿವೆಂಚರ್ಸು ಆ್ಯಂಡ್ ರಿಮೈನಿಂಗ್ ಅಮೌಂಟ್ ಇನ್ 10%, ರಿಮೈನಿಂಗ್ ಅಮೌಂಟ್ ಇನ್ ಇಕ್ವಿಟಿ ಶೇರ್ಸ್ ಅಂತೇಳಿ ಕರಿತಾ ಇದ್ದೀವಿ. ₹2 lakh ಡಿವೆಂಚರ್ಸ್ ಆದರೆ ₹1 lakh ಇಲ್ಲಿ ಇಕ್ವಿಟಿ ಶೇರ್ಸ್ ಕೊಡೋಣ. ಆಲ್ ಇನ್ ಡಿವೆಂಚರ್ಸ್ ಅಂದರೆ ಇಟ್ ಮೀನ್ಸ್ ₹3 lakh ಎಲ್ಲನೂ ನಾವಿಲ್ಲಿ ಡಿವೆಂಚರ್ಸ್ ಅಂತೇಳಿ ಕೊಡಿ. ಆ್ಯಂಡ್ ಫೋರ್ತ್ ₹1 lakh ಇನ್ ಇಕ್ವಿಟಿ ಶೇರ್ಸ್ ಆ್ಯಂಡ್ ರಿಮೈನಿಂಗ್ ಇನ್ 8% ಪ್ರಿಫರೆನ್ಸ್ ಶೇರ್ಸ್. ರಿಮೈನಿಂಗ್ ಅಂದರೆ ₹2 lakh ಇನ್ ಪ್ರಿಫರೆನ್ಸ್ ಶೇರ್ಸ್. ಸೊ ಹೀಗೆ 4 ಆಲ್ಟರ್ನೇಟಿವ್ ವೇಸ್ಗಳನ್ನು ಕೊಟ್ಟಿದ್ದಾರೆ. ದ ಅರ್ನಿಂಗ್ಸ್ EBIT, ದ ಕಂಪ್ನೀಸ್ EBIT ಈಸ್ ₹1,50,000 ಆ್ಯಂಡ್ ಟ್ಯಾಕ್ಸ್ ರೇಟ್ ಈಸ್ 40% ಡಿಟರ್ಮೈನ್ ದ EPS ಆ್ಯಂಡ್ ಸಜೆಸ್ಟ್ ಅಂತೇಳಿ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಅಂದರೆ ಸೊ ಇದಕ್ಕೆ ಸೊಲ್ಯೂಷನನ್ನು ಯಾವ ರೀತಿಯಾಗಿ ಮಾಡೋಣ ಅಂಥೇಳಿ ಇಲ್ಲಿ ನೋಡೋಣ. ಓಕೆ, ಸೊ ಹಾಗಿತ್ತು ಅಂದರೆ ಸೊ ನಾವು ಇಲ್ಲಿ ಡಯಾಗ್ರಾಮನ್ನು ಹಾಕ್ಕೊಂಡಿದ್ದೀನಿ. ಸೊ ಪರ್ಟಿಕ್ಯುಲರ್ಸು ಮತ್ತು ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ನಾನು ಇಲ್ಲಿ ಇನ್ಫಾರ್ಮೇಷನನ್ನು ಬರ್ಕೊಳ್ತಾನೆ. ಓಕೆ, ದ ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರು ಏನು ಎಕ್ಸ್ಪಾನ್ಷನ್ ಪರ್ಪಸ್ಗೆ ಎಷ್ಟು ಪ್ರಪೋಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇಟ್ ಮೀನ್ಸ್ ₹3 lakh ಅನ್ನು. ಈ ₹3 lakh ಇಲ್ಲಿ 4 ಪ್ಲ್ಯಾನಿಂಗ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರನ್ನ ಬರ್ಕೋಣ. ಸೊ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಎಷ್ಟದ ಅಂದರೆ ನೋಡಿ, ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಎಷ್ಟದ ರೀ ಕ್ವಶನ್ ಒಳಗಡೆ ಇಲ್ಲಿ ₹5 lakh ಅದ. ಬರ್ಕೊಳ್ಳೋಣ. ₹5 lakh ಕ್ಲಿಯರ್. ಸೊ ಪರ್ ಶೇರ್ ರೇಟ್ ಎಷ್ಟದ ₹100 ಅದ. ಹಂಗೈತೆ ಅಂದರೆ ₹5 lakh ಡಿವೈಡೆಡ್ ಬೈ 100 ಮಾಡಿದ್ರೆ 5,000 ಏನು ರೀ ಇದು 5,000 ಇಕ್ವಿಟಿ ಶೇರ್ಸ್. ಸೊ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಅಂದರೆ ₹5 lakh ಆಗುತ್ತೆ. ₹5 lakh ಡಿವೈಡೆಡ್ ಬೈ 100 ಮಾಡಿದ್ರೆ 5,000 ಆಗುತ್ತೆ. ಸೊ 5,000 ಇಕ್ವಿಟಿ ಶೇರ್ಸ್ ಏನಿದು ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ಸ್. ಹಂಗಿತ್ತು ಅಂದರೆ ಪ್ರತಿ ಕಾಲಮ್ ಒಳಗಡೆ 5,000 ಇಕ್ವಿಟಿ ಶೇರ್ಸ್ ಬರ್ತಾ ಇದನ್ನು 5,000 ಇಕ್ವಿಟಿ ಶೇರ್ಸ್ 5,000 ಇಕ್ವಿಟಿ ಶೇರ್ಸ್ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ನ ನಾನು ಬರೆದೆ. ಓಕೆ, ಸೊ ಇವಾಗ ಎಕ್ಸ್ಟೆನ್ಷನ್ ಆಗಿ ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಇಸ್ಯೂವನ್ನು ಮಾಡ್ತಾ ಇದ್ದೀವಲ್ಲ, ಅದು ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಫಸ್ಟ್ ಒನ್ಗೆ ಆಲ್ ಇನ್ ಇಕ್ವಿಟಿ ಶೇರ್ ಅಂತೇಳಿ ಕರಿತಾ ಇದ್ದೀವಿ. ಆಲ್ ಅಂತಂದರೆ ಏನು, ಇಟ್ ಮೀನ್ಸ್ ₹3 lakh. ಸೊ ₹3 lakh ನಾನು ಇಕ್ವಿಟಿ ಶೇರ್ಸ್ ಅಂತೇಳಿ ಕೊಟ್ಟಾಗ ಸೊ ₹3 lakh ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಎಷ್ಟು ₹3 lakh ಅದ. ಒಂದು ಶೇರಿನ ರೇಟು ₹100 ಅದ. ಹಾಗಾಗಿ ₹3 lakh ಡಿವೈಡೆಡ್ ಬೈ 100 ಮಾಡಿದ್ರೆ 3,000 ಬರುತ್ತೆ. ಏನು ರೀ ಇದು 3,000 ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಓಕೆ, ಸೊ ₹3 lakh ಬದಲಿಗೆ ನಾನು 3,000 ಇಕ್ವಿಟಿ ಶೇರ್ಸ್ ಅಂತೇಳಿ ಬರಿತಾ ಇದ್ದೀನಿ. ಸೊ 3,000 ಇಕ್ವಿಟಿ ಶೇರ್ ಇಂಟು ₹100 ₹3 lakh ಆಗುತ್ತೆ. ₹3 lakh ಬದಲಿಗೆ ನಾನು 3,000 ಇಕ್ವಿಟಿ ಶೇರ್ಸ್ ಅಂತೇಳಿ ಬರೆಯೋಣ. ಎರಡನೇದು ₹2 lakh ಇನ್ ಡಿವೆಂಚರ್ಸ್ ಬರೋಣ. ₹2 lakh ಇನ್ ಡಿವೆಂಚರ್ಸ್ ಆ್ಯಂಡ್ ರಿಮೈನಿಂಗ್ ಅಮೌಂಟ್ ಇನ್ ಇಕ್ವಿಟಿ ಶೇರ್ಸ್ ಎಷ್ಟು ₹1 lakh. ₹1 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ 1,000 ಬರುತ್ತೆ. ಹೌದಾ, ಇಲ್ಲಿ ನಾನು ಏನು ಬರ್ತಾ ಇದ್ದೀನಿ ಇಕ್ವಿಟಿ ಶೇರ್ ಅಂತೇಳಿ ಬರೀ ನೋಡಿ. ₹2 lakh ಡಿವೆಂಚರ್ಸ್, ₹1 lakh ಇಕ್ವಿಟಿ ಶೇರ್ಸ್. ₹1 lakh ಇಕ್ವಿಟಿ ಶೇರ್ಸ್ ನಾವು ಇಕ್ವಿಟಿ ಶೇರ್ ರೇಟ್ ಕೊಟ್ಟಿರೋದ್ರಿಂದ ಅದನ್ನು ಕನ್ವರ್ಟ್ ಮಾಡಿನೇ ಬರ್ಕೊಳ್ಳೋಣ, ಈಸಿ ಆಗುತ್ತೆ. ಆಲ್ ಇನ್ 10% ಡಿವೆಂಚರ್ಸ್. ಆಲ್ ಅಂದರೆ ಎಷ್ಟು ₹3 lakh ಎಲ್ಲನೂ ನಾವು ಡಿವೆಂಚರ್ಸ್ ಅಂತೇಳಿ ಕೊಡೋಣ. ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 3.
ಆ್ಯಂಡ್ ಅಲ್ಟರ್ನೇಟಿವ್ ಪ್ಲಾನಿಂಗ್ 4 ಒಳಗಡೆ ಹೇಳ್ತಾ ಇದ್ರೆ 1 ಲ್ಯಾಕ್ ಇನ್ ಇಕ್ವಿಟಿ ಶೇರ್ಸ್. 1 ಲ್ಯಾಕ್ ಇಕ್ವಿಟಿ ಶೇರ್ಸ್ ಅಂದರೆ 1 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡಿದರೆ 1000 ಇಕ್ವಿಟಿ ಶೇರ್ಸ್ ಆ್ಯಂಡ್ ರಿಮೈನಿಂಗ್ ಇನ್ ಪ್ರಿಫರೆನ್ಸ್ ಶೇರ್ಸನ್ನು ಕೊಡಿದ್ದಾರೆ. ರಿಮೈನಿಂಗ್ ಅಂತಂದ್ರೆ ಏನು 3 ಲ್ಯಾಕ್ ಒಳಗಡೆ 1 ಲ್ಯಾಕ್ ಹೋದರೆ ಎಷ್ಟು ಉಳಿತು 2 ಲ್ಯಾಕ್ ರುಪೀಸ್ ಉಳಿತೆ. ಸೊ 2 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸ್. ಪ್ಲ್ಯಾನಿಂಗ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ನಾವಿಲ್ಲಿ ಎಲ್ಲ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ಸ್ಗಳನ್ನು ಬರ್ಕೊಂಡಿವಿ, ಹೌದಾ. ಸೊ ಇವಾಗ ಕ್ಯಾಲ್ಕುಲೇಷನ್ ಆಫ್ EBIT ಅನ್ನು ನಾವು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಬರಿಬೇಕಾಗಿದ್ದು ಏನು ಅಂತಂದರೆ ಆಪರೇಟಿಂಗ್ ಪ್ರಾಫಿಟ್. ಅದಕ್ಕೆ EBIT ಅಂತೇಳಿ ಕರಿತಾ ಇದ್ವಿ. ಸೊ ಈ ಆಪರೇಟಿಂಗ್ ಪ್ರಾಫಿಟ್ ಅವ್ರ EBIT ಕ್ವಶನ್ ಒಳಗಡೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಷ್ಟದ ಅಂತಂದರೆ ಸೊ 1 ಲ್ಯಾಕ್ ಕ್ವಶನ್ ಒಳಗಡೆ ಕೊಟ್ಟಿದ್ದಾರೆ 1,50,000. ಓಕೆ, ಸೊ ಹಂಗಿತ್ತು ಅಂದರೆ ಸೊ 1,50,000 ಸೇಮ್ ಬರೆಯೋಣ 1,50,000. ಸೊ 1,50,000 ಆಪ್ರೇಟಿಂಗ್ ಪ್ರಾಫಿಟನ್ನು ಬರ್ದ್ವಿ. ಓಕೆ, ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಎಲ್ಲೆಲ್ಲಿಯೂ ಡಿಬೆಂಚರ್ಸ್ ಇದನೋ ಅಲ್ಲಿ ನಾವು ಇಂಟ್ರೆಸ್ಟನ್ನು ಕೊಡಬೇಕು. ಫಸ್ಟ್ ಒಳಗಡೆ ಇಕ್ವಿಟಿ ಪ್ಲಸ್ ಇಕ್ವಿಟಿ ಅದ, ಡಿಬೆಂಚರ್ಸ್ ಇಲ್ಲ, ಇಲ್ಲಿ ಇಂಟ್ರೆಸ್ಟ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನೋಡಿ ಇಕ್ವಿಟಿ ಡಿಬೆಂಚರ್ಸ್ ಇಕ್ವಿಟಿ ಅದ, ಹಾಗಿದ್ರೆ ಇಲ್ಲಿ ಡಿಬೆಂಚರ್ಸ್ ಇದ್ದಾಗ ನಾವು ಇಂಟ್ರೆಸ್ಟನ್ನು ಕೊಡಲೇಬೇಕು. ಎಷ್ಟದ ಇಲ್ಲಿ ಡಿಬೆಂಚರ್ಸು 2 ಲ್ಯಾಕ್ ರುಪೀಸ್ ಅದ ನೋಡಿ. 2 ಲ್ಯಾಕ್ ರುಪೀಸ್ ಡಿಬೆಂಚರ್ಸ್ ಇದ್ದಾಗ ಎಷ್ಟು ಪರ್ಸೆಂಟೇಜ್ ಡಿಬೆಂಚರ್ಸ್ ಅದ, 10% ಅದ. ಹಾಗಾಗಿತ್ತು ಅಂದರೆ 2 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100, ಹೌದಾ. ಸೊ ಎಷ್ಟು ಬಂತು 20,000 ರುಪೀಸ್. ಏನು ರೀ ಇದು 20,000 ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಇಲ್ಲಿ ಎಷ್ಟು 2 ಲಕ್ಷ ಡಿಬೆಂಚರ್ಸ್ ಅದ, ಅದ್ರ ಮೇಲೆ 10% ಇಂಟ್ರೆಸ್ಟ್ ಕೊಟ್ಟರೆ 20,000 ಆಗುತ್ತೆ. ಕ್ಲಿಯರ? ಎಲ್ಲೆಲ್ಲಿ ಡಿಬೆಂಚರ್ಸ್ ಅದೋ ಅಲ್ಲಿ ಇಂಟ್ರೆಸ್ಟ್ ಕೊಡೋಣ. ಮೂರನೇದ್ರೊಳಗಡೆ ಇಕ್ವಿಟಿ ಶೇರ್ಸ್ ಪ್ಲಸ್ ಡಿಬೆಂಚರ್ಸ್ ಅದ, ಡಿಬೆಂಚರ್ಸ್ ಅದ, ಇಂಟ್ರೆಸ್ಟ್ ಕೊಡೋಣ. ಎಷ್ಟದ ಇಲ್ಲಿ ಡಿಬೆಂಚರ್ಸ್ ಅಂದರೆ 3 ಲ್ಯಾಕ್ ರುಪೀಸ್. ಹಾಗಾಗಿತ್ತು ಅಂದರೆ 3 ಲ್ಯಾಕ್ ರುಪೀಸ್ ಇಂಟು 10% ಅಂದಾಗ ಸೊ 30,000 ರುಪೀಸು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಹಾಗಿತ್ತು ಅಂದರೆ ಪ್ಲ್ಯಾನಿಂಗ್ 3 30,000 ರುಪೀಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಪ್ಲ್ಯಾನಿಂಗ್ 4 ಒಳಗಡೆ ಇಕ್ವಿಟಿ ಪ್ಲಸ್ ಪ್ರಿಫರೆನ್ಸ್ ಶೇರ್ಸ್ ಅದ, ಇಲ್ಲಿ ಡಿಬೆಂಚರ್ಸ್ ಇಲ್ಲ, ನಾವು ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಬೇಡ. ಸೊ ಲೆಸ್ 1,50,000 ಆ್ಯಸ್ ಇಟ್ ಈಸ್ ಬರೋಣ. 1,50,000 ಒಳಗಡೆ 20 ತೆಗೆದ್ರೆ 1,30,000. ಸೊ ಈ ಕಡೆ 1,20,000. ಸೊ ಈ ಕಡೆ 1,50,000. ಏನು ರೀ ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಏನು ರೀ ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಲೆಸ್ ಪ್ರಾಫಿಟ್ PBT ಅಮೌಂಟ್ ಬಂದ ತಕ್ಷಣ ನಾವು ಲೆಸ್ ಏನು ಮಾಡೋಣ ಅಂತಂದರೆ ಟ್ಯಾಕ್ಸ್ ಪರ್ಸೆಂಟೇಜನ್ನು ಲೆಸ್ ಮಾಡೋಣ. ಎಷ್ಟದ ಟ್ಯಾಕ್ಸ್ ಅಂತಂದರೆ 40% ಟ್ಯಾಕ್ಸ್ ಪರ್ಸೆಂಟೇಜ್ ಇದೆ, 40%, ಹೌದಾ. ಓಕೆ, ಹಾಗಿತ್ತಂದರೆ 1,50,000 ಇಂಟು 40 1,50,000 ಇಂಟು 40 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ 60,000, ರೈಟ್. ಸೊ 1,30,000 ಇಂಟು 40 ಡಿವೈಡೆಡ್ ಬೈ 100 ಮಾಡಿದ್ರೆ 52,000. ದೆನ್ 1,20,000 ಇಂಟು 40 ಡಿವೈಡೆಡ್ ಬೈ 100 ಮಾಡಿದ್ರೆ ಸೊ 48,000. ದೆನ್ ಈ ಕಡೆ 60,000. ಏನು ರೀ ಇದು 40% ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಹೇಗೆ 40% ಅಂದರೆ 1,50,000 ಮೇಲೆ 40, 1,30,000 ಮೇಲೆ 40, 1,20,000 ಮೇಲೆ 40. ಕ್ಲಿಯರ್ ಆಯಿತಾ? ಓಕೆ, ಸೊ 1,50,000 ಒಳಗಡೆ 60,000 ಲೆಸ್ ಮಾಡಿದರೆ 90,000. ಓಕೆ, ಸೊ 1,30,000 ಒಳಗಡೆ 52,000 ಮಾಡಿದರೆ 78,000 ರಿಮೈನಿಂಗ್ ಆಗುತ್ತೆ. ಓಕೆ, ದೆನ್ ನೋಡಿ 1,20,000 ಒಳಗಡೆ 48,000 ಲೆಸ್ ಮಾಡಿದರೆ 72,000. ದೆನ್ ಈ ಕಡೆ 90,000. ಕ್ಲಿಯರ್? ಏನು ನಾವು ಇಲ್ಲಿ ಲೆಸ್ ಮಾಡ್ತಾ ಇದ್ವಿ, ಇದರೊಳಗಡೆ ಇದನ್ನು ಲೆಸ್ ಮಾಡಿದ್ವಿ, ಸೊ ಇದನ್ನೊಳಗಡೆ ಇದನ್ನು ಲೆಸ್ ಮಾಡಿದ್ವಿ. ಕ್ಲಿಯರ್ ಆಯಿತಾ? ಓಕೆ, ದೆನ್ ಇದಕ್ಕೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ ಕರಿತಾ ಇದ್ವಿ. ಬರೋಣ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಲೆಸ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಸೊ ಎಲ್ಲೆಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅದನೋ ಅಲ್ಲಿ ಡಿವಿಡೆಂಡನ್ನು ಕೊಡಬೇಕು. ಸೊ ಫಸ್ಟ್ ಒಳಗಡೆ ಇಕ್ವಿಟಿ ಪ್ಲಸ್ ಇಕ್ವಿಟಿ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಇಕ್ವಿಟಿ ಡಿವೆಂಚರ್ಸ್ ಇಕ್ವಿಟಿ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ,
ಇಕ್ವಿಟಿ ಡಿವೆಂಚರ್ಸ್ ಅದ, ಪ್ರಿಫರೆನ್ಸ್ ಶೇರ್ಸ್ ಇಲ್ಲ. ಇಕ್ವಿಟಿ ಪ್ರಿಫರೆನ್ಸ್ ಶೇರ್ಸ್ ಅದ. ಹಾಗಿದ್ರೆ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ನಾವಿಲ್ಲಿ ಏನು ಮಾಡೋಣ ಅಂತಂದರೆ ಡಿವಿಡೆಂಡನ್ನು ಕೊಡೋಣ. ಓಕೆ, ಎಷ್ಟದ ಪ್ರಿಫರೆನ್ಸ್ ಶೇರ್ಸ್ ಅಂತ ನೋಡಿ, ಇಲ್ಲಿ 2 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸ್ ಅದ. ಹೌದಾ, 2 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸು. ಎಷ್ಟು ಪರ್ಸೆಂಟ್ ಡಿವಿಡೆಂಡ್ ಕೊಡಬೇಕಂದ್ರೆ 8% ಪ್ರಿಫರೆನ್ಸ್ ಶೇರ್ಸ್ ಇರೋದ್ರಿಂದ ಸೊ ಇಲ್ಲಿ 8 16 1 2 3 16,000 ರುಪೀಸ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಹಾಗಿತ್ತು ಅಂದರೆ 16,000 ರುಪೀಸ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಬರ್ಕೊಳ್ಳೋಣ. ರೈಟಾ? ಸೊ ಲೆಸ್ ಮಾಡೋಣ. 90,000, 78,000, 72,000, ಹೌದಾ, 74,000. ಏನು ರೀ ಇದು? ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬಂತು ಅಂದರೆ 90,000, 78,000, 72,000 ಆ್ಯಂಡ್ 74,000. ನೆಕ್ಸ್ಟ್ ನಮಗೆ ಬೇಕಾಗಿರೋದು ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಎಷ್ಟೆಷ್ಟು ಇಕ್ವಿಟಿ ಶೇರ್ಸ್ಗಳಿದ್ದಾವೆ ಅವುಗಳನ್ನು ಬರೋಣ. ಫಸ್ಟಿಗೆ 5,000 + 3,000 ನಮಗೆ ಬೇಕಾಗಿರೋದು ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ 5 + 3 = 8,000 ಇಕ್ವಿಟಿ ಶೇರ್ಸ್. ಸೆಕೆಂಡ್ ಒಳಗಡೆ 5,000 + 1,000. ಇಲ್ಲಿ ಡಿವೆಂಚರ್ಸ್ ನಮಗೆ ಬೇಡ, ಡಿವೆಂಚರ್ಸನ್ನು ಕ್ಯಾನ್ಸಲ್ ಮಾಡೋಣ. ಬೇಕಾಗಿರೋದು ಇಕ್ವಿಟಿ. 5 + 1 = 6,000. ಓಕೆ, ಥರ್ಡ್ ಒಳಗಡೆ ಇಕ್ವಿಟಿ ಪ್ಲಸ್ ಡಿವೆಂಚರ್ಸ್ ನಮಗೆ ಬೇಕಾಗಿರೋದು ಓನ್ಲಿ ಇಕ್ವಿಟಿ. ಎಷ್ಟು? 5,000. ಸೊ ನೋಡಿ, ಇಕ್ವಿಟಿ ಪ್ಲಸ್ ಪ್ರಿಫರೆನ್ಸ್ ನಮಗೆ ಬೇಕಾಗಿರೋದು ಓನ್ಲಿ ಇಕ್ವಿಟಿ ಶೇರ್ಸ್. 5 + 1 = 6,000. ಕ್ಲಿಯರಾ? ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು ಅಂದರೆ 8,000, 6,000, 5,000 ದೆನ್ 6,000. ಸೊ ಏನಾಯಿತು, ಇವಾಗ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಸಿಕ್ತು. ಸೊ EPS ಅರ್ನಿಂಗ್ ಪರ್ ಶೇರ್ = ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ 90,000 divided by 8,000, 78,000 divided by 6,000, 72,000 divided by 5,000, 74,000 divided by 6,000. ಸೊ ಇದಕ್ಕೆ ನಾವು ಇಲ್ಲಿ ಡಿವೈಡೆಡ್ ಮಾಡೋಣ. ಓಕೆ, ಸೊ ಹಂಗಿತ್ತು ಅಂದರೆ ಸೊಲ್ಯೂಷನ್ ಕಂಡಿಡೋಣ. ಸೊ 90,000 divided by 8,000 ಎಷ್ಟು ಬಂತು ಅಂದರೆ 11.25. ದೆನ್ ನೆಕ್ಸ್ಟ್ 78,000 divided by 6,000. ಸೊ ಎಷ್ಟು ಬಂತು ಅಂದರೆ 13 ಬರುತ್ತೆ. 72,000 divided by 5,000. ಸೊ 14.4 ಬರುತ್ತೆ. ದೆನ್ 74,000 divided by 6,000. ಸೊ ಆನ್ಸರ್ 12.33. ಸೊ ಹಂಗೈತಂದರೆ ದ ಫೈನಲ್ EPS ಕ್ಯಾಲ್ಕುಲೇಷನ್ ಆಫ್ EPS = ಸೊ ಫಸ್ಟ್ ಒನ್ ಏನಿದೆ ಅಂತಂದರೆ 11.25, ಸೆಕೆಂಡ್ ಒನ್ 13 ಅದ, ಥರ್ಡ್ ಒನ್ 14.4 ಅದ, ಆ್ಯಂಡ್ ಲಾಸ್ಟ್ ಒನ್ ಎಷ್ಟದ 12.33 ಹಂಗಿದ್ದಾರೆ. ಸೊ ಎಲ್ಲ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ಸ್ಗಳನ್ನು ನೋಡಿದಾಗ ಇಲ್ಲಿ ಮ್ಯಾಕ್ಸಿಮಮ್ EPS ಯಾವುದು ಅಂತಂದರೆ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 3 ಎಷ್ಟು 14.4 ಬರುತ್ತೆ. ಹಾಗಿತ್ತು ಅಂದರೆ ದ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 3 ಈಸ್ ಬೆಟರ್ ದೆನ್ ಅದರ್ ಪ್ಲ್ಯಾನಿಂಗ್ಸ್ ಬಿಕಾಸ್ ಇಟ್ ಈಸ್ earn more EPS than other plans. ಸೊ ಇಷ್ಟು ನಾವು ಬರೆದ್ರೆ ಇದಕ್ಕೆ ಆನ್ಸರನ್ನು ಫೈಂಡ್ ಔಟ್ ಮಾಡಿದ ಹಾಗೆ. ಯಾಕೆ ಅಂತಂದರೆ ಈ 4 ಆಲ್ಟರ್ನೇಟಿವ್ಸ್ಗಳನ್ನು ನೋಡಿದಾಗ ಆ 3 ಲ್ಯಾಕ್ ರುಪೀಸ್ ಎಕ್ಸ್ಪಾನ್ಷನ್ ಪರ್ಪಸ್ಗೆ ಅದನ್ನು ಇಸ್ಯೂ ಮಾಡಿದಾಗ 3 ಲ್ಯಾಕ್ ರುಪೀಸನ್ನು ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 3 ಏನೋ ಆಲ್ ಅಮೌಂಟ್ ಇನ್ ಡಿವೆಂಚರ್ಸ್ ಅಂತೇಳಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರತಿಯೊಂದು ಶೇರಿಗೆ ಅತಿ ಹೆಚ್ಚಿನ ಲಾಭವನ್ನು ನಮಗೆ ತಂದು ಕೊಡುತ್ತೆ. ಸೊ ಹಾಗಾಗಿ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 3 ಈಸ್ ಬೆಟರ್ ದೆನ್ ಅದರ್ ಪ್ಲ್ಯಾನಿಂಗ್ಸ್ ಅಂಥೇಳಿ ಸಜೆಸ್ಟ್ ಮಾಡಿದರೆ ಈ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಸೊ ಹಾಗಿತ್ತು ಅಂದರೆ ಇದು ಏನು ಅಂತಂದರೆ 2013 RCUB ಆ್ಯಂಡ್ KUD 1999ಗೆ ನೋಡಿ 2013 RCUB ಆ್ಯಂಡ್ KUD 1999ಗೆ ಕೇಳಿರ್ತಕ್ಕಂತಹ ಭಾಳ ಇಂಪಾರ್ಟೆಂಟು ಕ್ವಶನ್ನು. ರೈಟಾ? ಸೊ ಈ ಕ್ವಶನನ್ನು ನಿಮಗೆ ವಾಟ್ಸಪ್ ಮಾಡಿರ್ತೀನಿ. ಇದೇ ರೀತಿ ಸೊಲ್ಯೂಷನನ್ನು ಪ್ರಾಕ್ಟೀಸ್ ಮಾಡಿ, ಒಂದು ಸಲ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಈ ಕ್ಲಾಸ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು.